ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ತಿರುಗೊಂದಾವರ್ತಿ ಇಂದಿನ ದಿನದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಪ್ರಿಯ ದೇವ ಜನರೇ ನಿಮ್ಮನ್ನು ಸಂಧಿಸುವಂತೆ ದೇವರಾದ ಕರ್ತನು ಇಂದಿನ ದಿನದಲ್ಲಿ ಒಂದು ಒಳ್ಳೆ ಕೃಪೆ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ದಿನ, ಹೊಸ ಬೆಳಕನ್ನು ಕೂಡ ನಾವು ಕಂಡಿರುವಂಥದ್ದು. ಈ ದಿನವನ್ನು ನಮಗೆ ಅನುಭವಿಸಲಿಕ್ಕೆ ಕೊಟ್ಟಿರುವಂಥ ದೇವರಾದ ಕರ್ತನಿಗೆ ನಾವು ಮೊದಲಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಹಸ್ತಕ್ಕೆ ನಮ್ಮ ಒಪ್ಪಿಸಿಕೊಡುತ್ತಾ, ಈಗಲೂ ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಮಾತನಾಡಲಿಕ್ಕಿರುವಂಥ ಪರಲೋಕದ ಜೀವವುಳ್ಳ ಮಾತುಗಳು, ಅದು ದೇವರ ವಾಕ್ಯ ಆಗಿದೆ. ಪ್ರಿಯರೇ, ಇಂದಿನ ದಿನದಲ್ಲಿ ಪರಲೋಕದ ಆತ್ಮೀಯ ಮನ್ನಾ ಇವತ್ತು ನನಗೋಸ್ಕರ, ನಿಮಗೋಸ್ಕರ ದೇವರಾದ ಕರ್ತನು ಏನನ್ನು ಇಟ್ಟಿದ್ದಾನೆ, ಇದನ್ನು ನಾವು ಹೊಂದಿಕೊಳ್ಳಲು ಯಾವ ಸಿದ್ಧ ಮನಸ್ಸಿನಿಂದ ನಾವು ಬರ್ತಾ ಇದ್ದೇವಾ? ಇವತ್ತು ನಮ್ಮ ಆಸಕ್ತಿ ದೇವರ ವಾಕ್ಯದಲ್ಲಿ ಇದೆಯಾ? ನಮ್ಮ ಆಸಕ್ತಿ ಲೋಕದಲ್ಲಿ ಇದೆಯಾ? ಇವತ್ತು ದೇವರು ಕೊಟ್ಟಿರುವಂತ ಈ ದಿನವನ್ನು, ಈ ಮುಂಜಾನೆ ವೇಳೆಯಲ್ಲಿ, ಈ ಹೊಸ ದಿನ, ಹೊಸ ಬೆಳಕನ್ನು ನಾವು ಕಾಣುವಂತ ವೇಳೆಯಲ್ಲಿ ಸ್ತೋತ್ರದೊಂದಿಗೆ ದೇವರಾದ ಕರ್ತನನ್ನು ಮಹಿಮೆ ಪಡಿಸುತ್ತಾ ನಮ್ಮ ದೇವರಾದ ಕರ್ತನನ್ನು ನಾವು ಎದುರುಗೊಳ್ಳುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಪ್ರಿಯರೇ, ನಾನು ಹೇಳುವುದು ಒಂದೇ, ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು, ಫಸ್ಟ್ ಪ್ರಯಾರಿಟಿ ದೇವರಾದ ಕರ್ತನಿಗೆ ನಾವು ಕೊಡುವರಾಗಿರಬೇಕು. ಲೋಕದಲ್ಲಿರುವಂಥದ್ದು ಎಲ್ಲವೂ ಇರ್ಬೋದು ಪ್ರಿಯರೇ, ಆದರೆ ಲೋಕದಲ್ಲಿರುವಂಥ ಸಂಗತಿಗಳಲ್ಲಿ ಸೈತಾನನು ಜನರನ್ನು ಯಾವ ರೀತಿಗೆ ವಂಚಿಸ್ತಾ ಇದ್ದಾನೆ, ಮೋಸ ಮಾಡ್ತಿದ್ದಾನೆ. ಇವತ್ತು ಎಷ್ಟೋ ಜನರು ಹಾನಿಕರವಾದ ರೋಗಕ್ಕೆ ತುತ್ತಾಗಿ ತೊಳಲಿ ಬಳಲಿ ಎಲ್ಲವನ್ನು ಕಳ್ಕೊಂಡು ಪ್ರಾಣವನ್ನು ಪಡಿಸಿಕೊಳ್ತಿದ್ದಾರೆ ಪ್ರಿಯರೇ. ಆದರೂ ಇವತ್ತಿನ ದಿನದಲ್ಲಿ ಸತ್ಯ ಜೀವವುಳ್ಳ ವಾಕ್ಯ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ, ನಿಮ್ಮ ದೇಹದಲ್ಲಿರುವ ರೋಗವನ್ನು ಸ್ವಸ್ಥತೆಗೊಳಿಸುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಶಾಪಕ್ಕೆ ಅನುಗುಣವಾದಂಥ ಸೈತಾನನ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕುವುದಕ್ಕಾಗಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಿಮ್ಮ ಬಳಿಗೆ ಬರುವಾಗ, ಪ್ರಿಯ ದೇವ ಜನರೇ, ಅಲಕ್ಷ್ಯ ಮಾಡಬೇಡಿ, ಆಲಸ್ಯ ಮಾಡಬೇಡಿ. ಆಸಕ್ತಿಯಿಂದ ಪ್ರೀತಿಯಿಂದ ದೇವರಾದ ಕರ್ತನನ್ನು ಎದುರುಗೊಳ್ಳಿಕ್ಕೆ ಪ್ರತಿಯೊಬ್ಬೊಬ್ಬರು ನೀವು ಸಿದ್ಧರಾಗಿರಿ. ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತ ಯಾವುದೇ ಪ್ರಾಬ್ಲಮ್ನಲ್ಲಿ ಇರ್ಬೋದು, ಯಾವ ರೀತಿಯಲ್ಲಿ ಚಿಂತೆಯಿಂದ ಇರ್ಬೋದು, ವೇದನೆಯಲ್ಲಿ ಇರ್ಬೋದು ಪ್ರಿಯರೇ, ದೇಹದ ಬಲಹೀನತೆಯಿಂದ ಇರ್ಬೋದು, ಆದರೆ ನಿಮ್ಮ ಬಳಿಯಲ್ಲಿ ಬಲಗಡೆಯಲ್ಲಿ, ನೆರಳಿನ ಉಪಾದಿಯಲ್ಲಿ ದೇವರಾದ ಕರ್ತನು ನಿಮ್ಮ ಬಳಿಯಲ್ಲಿ ಇದ್ದಾನೆ. ಪ್ರಿಯರೇ, ನಿಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಆತನು ನಿಮ್ಮನ್ನು ತೃಪ್ತಿಪಡಿಸಬೇಕಾದ್ರೆ, ನೀವು ಕೈ ಹಾಕಿದ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಬೇಕಾದರೆ, ದೇವರಾದ ಕರ್ತನು ಇಂದಿನ ದಿನದಲ್ಲಿ ನಿಮ್ಮ ಬಳಿಗೆ ಬಂದು ತನ್ನ ಆತ್ಮನ ಮೂಲಕವಾಗಿ ತನ್ನ ವಾಕ್ಯವನ್ನು ನಿಮ್ಮೊಂದಿಗೆ ಮಾತನಾಡುವಾಗ ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ಪ್ರಿಯರೇ, ಲೋಕದ ರೀತಿಯಲ್ಲಿ ಬ್ಯುಸಿ ಆಗಿರಬೇಡಿ. ಒಂದು ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಒಂದು ಕ್ಷಣವಾದರೂ ಎಚ್ಚರವಾಗಿರಲಾರಿರ ಎಂಬುದಾಗಿ. ಇವತ್ತು ಸೈತಾನನು ಲೋಕದ ಜನರನ್ನು ಒಂದು ಕ್ಷಣ ಕೂಡ ದೇವರ ಆತ್ಮನೊಂದಿಗೆ ಜೀವಿಸಲಿಕ್ಕೆ ಬಿಡದೆ ಬ್ಯುಸಿ ಮಾಡಿಬಿಟ್ಟಿದ್ದಾನೆ. ಆದರೆ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿದ್ದಂಥ ಶಾಪದ ಸಂಗತಿಗಳನ್ನು ಮುರಿದು ಹಾಕುವುದಕ್ಕೋಸ್ಕರವಾಗಿ, ನಿಮ್ಮ ಜೀವಿತವನ್ನು ಆಶೀರ್ವಾದವನ್ನು ಕದ್ದುಕೊಂಡಂತ ಸೈತಾನನಿಂದ ಬಿಡುಗಡೆಗೊಳಿಸಿ ತಿರುಗಿ ನಿಮ್ಮನ್ನು ಆಶೀರ್ವಾದದಿಂದ ತುಂಬಿಸುವುದಕ್ಕಾಗಿ ನಿಮ್ಮ ಜೀವಿತ ದೇಹದಲ್ಲಿರುವಂಥ ಸೈತಾನನಿಂದ ಹಾಕಿದಂಥ ರೋಗದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ, ಸೈತಾನನ ಬಲಗಳನ್ನು ಮುರಿದಾಕಿ ನಿಮ್ಮನ್ನು ಸ್ವಸ್ಥತೆಗೊಳಿಸುವುದಕ್ಕೋಸ್ಕರ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ನಿಮ್ಮ ಬಳಿಗೆ ಬರ್ತಿದ್ದಾನೆ. ಪ್ರಿಯರೇ,
ನೀವು ಸೋತು ಹೋದವರಲ್ಲ, ನೀವು ದಿಸೆಗೆಟ್ಟವರಲ್ಲ. ನೀವು ದೇವರಾತ್ಮನಿಂದ ಆರಿಸಲ್ಪಟ್ಟವರು. ನೀವು ದೇವರಾತ್ಮನಿಗೆ ಮಗನ ಮಗಳಾಗಿದ್ದೀರಿ ಪ್ರಿಯರೇ. ನೀವು ವೈಯಕ್ತಿಕವಾಗಿ, ನೀವು ಕುಟುಂಬವಾಗಿ ಕ್ರಿಸ್ತನಲ್ಲಿದ್ದುಕೊಂಡು ಕ್ರಿಸ್ತನು ಕೊಡುವಂಥ ಆ ಒಳ್ಳೆಯ ಜೀವಿತವನ್ನು, ಒಳ್ಳೆಯ ಜೀವಿತದಲ್ಲಿ ನಿಮ್ಮನ್ನು ರೂಪಿಸಿ ನಿಮ್ಮನ್ನು ನಡೆಸೋದಕ್ಕೋಸ್ಕರ ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಈ ವಾಕ್ಯವನ್ನು ಗೌರವಿಸಿ, ವಾಕ್ಯವನ್ನು ಪ್ರೀತಿ ಮಾಡಿ, ವಾಕ್ಯವನ್ನು ಸನ್ಮಾನಿಸಿ ಪ್ರಿಯರೇ. ನಿಮ್ಮ ಜೀವಿತ ಸುಂದರವಾದ ರೀತಿಯಲ್ಲಿ ಪರಿಶುದ್ಧಾತ್ಮನು ತನ್ನ ಹಸ್ತದ ಮೂಲಕವಾಗಿ ತನ್ನ ಕೃಪೆಯನ್ನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಮಾತು ದೇವರ ವಾಕ್ಯ. ಆದಿಕಾಂಡ 25ನೇ ಸಂಧಿ 1-2 ವಚನ ಮತ್ತೆ 7 ಮತ್ತು 8 ವಚನವನ್ನು ನಾವು ಧ್ಯಾನ ಮಾಡುವ. ಆದಿಕಾಂಡ 25ನೇ ಸಂಧಿ 1 ಮತ್ತು 2ನೇ ವಚನ ಮತ್ತೆ 7 ಮತ್ತು 8ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಅಬ್ರಹಾಮನ 2ನೇ ಹೆಂಡತಿಯಿಂದಾದ ಸಂತಾನವನ್ನು ಕುರಿತದ್ದು. ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನು ಎತ್ತಳು. ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಹಾಲೆಲೂಯಾ. ಪ್ರಿಯ ದೇವ ಜನರು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಸಾರಳು 127 ವರ್ಷ ಬದುಕಿ ಸತ್ಲು. ನಾವು ಆದಿಕಾಂಡ 23ನೇ ಸಂಧಿ ಮೊದಲ ವಾಕ್ಯ ನೋಡುವಾಗ ಸಾರಳ ವಿಷಯದಲ್ಲಿ ಮಾತನಾಡ್ತದೆ. 24ನೇ ವಚನ ಮೊದಲನೇ ವಚನಕ್ಕೆ ನಾವು ಬರುವಾಗ ಅಬ್ರಹಾಮನು ದಿನ ತುಂಬಿದ ಮುದುಕನಾಗಿದ್ದಂತೆ. ಪ್ರಿಯ ದೇವ ಜನರೇ, ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಂಡು ಕೇಳುವುದಾದ್ರೆ, ಇಲ್ಲಿ 24ನೇ ವಚನದಲ್ಲಿ ಅವನು ದಿನ ತುಂಬಿದ ಮುದುಕನಾಗಿದ್ದ. 25ನೇ ವಚನಕ್ಕೆ ಬರುವಾಗ ಅವನು ತಿರುಗೊಂದು ಮದುವೆಯಾದ. ದಿನ ತುಂಬಿದ ಮುದುಕನು, 6 ಮಕ್ಕಳ ತಂದೆಯಾದ. ಹಲ್ಲೆಲೂಯಾ. 25ನೇ ಅದೇ ವಚನದಲ್ಲಿ 7 ಮತ್ತು 8ನೇ ವಚನವನ್ನು ನಾವು ನೋಡುವಾಗ, ಅಬ್ರಹಾಮನು ಪೂರ್ಣಾಯುಷ್ಯದಿಂದ 175 ವರ್ಷ ಬದುಕಿ ಪೂರ್ಣಾಯುಷ್ಯದಿಂದ ಬದುಕಿ ಪಿತೃಗಳ ಬಳಿಗೆ ಸೇರಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಇವತ್ತು 175 ವರ್ಷ, ಸಾರಳು 127 ವರ್ಷ, ಅಬ್ರಹಾಮನು 175 ವರ್ಷ. ಹಾಲೆಲೂಯಾ. ಇಲ್ಲಿ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಆಯುಷ್ಕಾಲವನ್ನು ಕೊಡುವಾತನು ನಮ್ಮ ದೇವರಾದ ಕರ್ತನು. ಈ ಆಯುಷ್ಕಾಲವನ್ನು ಆತನು ಕೊಟ್ಟ ನಂತರ ಅದರಲ್ಲಿ ಆರೋಗ್ಯವನ್ನು ಕೂಡ ಕೊಡುವಾತನು ಕೂಡ ಆತನೇ. ನಮ್ಮ ದೇಹದ ಒಂದೊಂದು ನರನಾಡಿಗಳನ್ನು, ನಮ್ಮ ಹರಡುಗಳನ್ನು ಬಲಪಡಿಸಿ ನರನಾಡಿಗಳನ್ನು ಶುದ್ಧೀಕರಿಸಿ ಆರೋಗ್ಯದಿಂದ ನಡೆಸುವಾತನೇ ದೇವರಾದ ಕರ್ತನು. ಇಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡುವುದಾದರೆ, ಇಲ್ಲ ದಿನ ತುಂಬಿದ ಮುದುಕನಾಗಿದ್ದ ಅಬ್ರಹಾಮನು. ನಾವು ಈ 24ನೇ ವಚನದಲ್ಲಿ ಮೊದಲ ವಾಕ್ಯವನ್ನು ನಾವು ನೋಡುವಾಗ, ಆದರೆ 25ನೇ ವಚನಕ್ಕೆ ನಾವು ಬರುವಾಗ, ತಿರುಗೊಂದು ಅವರು ಕೆಟ್ಟೂರಳೆಂಬ ಇನ್ನೊಂದು ಹೆಂಡತಿಯನ್ನು ಮಾಡಿಕೊಂಡು ಅವರಿಗೆ 6 ಮಕ್ಕಳಿಗೆ ತಂದೆಯಾದ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರಾದ ಕರ್ತನು ಅಬ್ರಹಾಮನನ್ನು ತನ್ನ ಆತ್ಮನ ಬಲದಿಂದ, ತನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿದ. ಅವನ ನರನಾಡಿಗಳು ದೇವರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟಿತು. ದೇವರ ಆತ್ಮನು ತನ್ನ ಆತ್ಮನ ಬಲದಿಂದ ಅವನ ಹಾರಡುಗಳನ್ನು ಬಲಗೊಳಿಸಿದ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ,
ಪೂರ್ಣ ಆಯುಷ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಪ್ರಿಯ ದೇವ ಜನರೇ, ನೀವೇ ನೋಡ್ತಿದ್ದೀರಿ, ಇವತ್ತು ಯೌವನಸ್ಥರು ಎಷ್ಟು ಜನ ಸಾಯ್ತಿದ್ದಾರೆ, ಆಕ್ಸಿಡೆಂಟ್ ಅಲ್ಲಿ ಸಾಯ್ತಿದ್ದಾರೆ. ಇನ್ನು ಲೋಕದ ಚಿಂತೆ ವೇದನೆಯಿಂದ ಸೈತಾನನ ಲೋಕದ ಆಶಯಗಳನ್ನು ತುಂಬಿಸಿ ಅವರ ಜೀವಿತವನ್ನೇ ನಾಶಪಡಿಸಿ ದೇವರು ಕೊಟ್ಟಿರುವಂತಹ ಆಯುಷ್ಕಾಲವನ್ನು ಅವರಿಗೆ ಕೊನೆಗಾಣಿಸ್ತಾ ಇದ್ದಾರೆ. ಇವತ್ತು ಮನುಷ್ಯನಲ್ಲಿ ಸೈತಾನನು ಲೋಕದ ರೀತಿಯಲ್ಲಿ ಆಶೆಗಳನ್ನು ತಂದು ತುಂಬಿ ಹಾಕಿ ಕೊನೆಗೆ ಆ ಆಶೆ ಅವನಲ್ಲಿ ಆ ಗರ್ಭ ಧರಿಸಿ ಕೊನೆಗಾಗಿ ಹೇರುವಂಥದ್ದು ವ್ಯಸನ, ಚಿಂತೆ. ನಂತರ ಜೀವಿತ ಬೇಡ, ನನಗೆ ಯಾವ ಜೀವಿತ ಬೇಡ, ನನ್ನ ನಿಜವಾಗಿಯೂ ನಾನು ಸೋತು ಹೋದೆ. ಇನ್ನು ಲೋಕದಲ್ಲಿ ನೋಡುವಾಗ ಪ್ರಿಯ ದೇವ ಜನರೇ, ವೈದ್ಯರಿಗೆ ಕಂಡು ಹಿಡಿಲಿಕ್ಕೆ ಅಸಾಧ್ಯವಾದಂಥ ರೋಗಗಳು, ವೈದ್ಯರಿಂದ ಗುಣಪಡಿಸಲಿಕ್ಕೆ ಅಸಾಧ್ಯವಾದಂಥ ರೋಗಗಳು ಇವತ್ತು ಜನರಲ್ಲಿ ತುಂಬಿಕೊಂಡಿದೆ. ಇಲ್ಲಿ ದೇವರ ವಾಕ್ಯವನ್ನು ನೋಡುವಾಗ ಅಬ್ರಹಾಮನು ಪೂರ್ಣ ಆಯುಷ್ಯವನ್ನು ಹೊಂದಿಕೊಂಡ ಎಂಬುದಾಗಿ, ಪೂರ್ಣ ಆಯುಷ್ಯವನ್ನು ಹೊಂದಿಕೊಂಡ ನಂತರ ಒಂದು ಯಾವ ರೀತಿಯಲ್ಲಿ ಒಂದು ಸಾಸಿವೆ ಕಾಲಿನಷ್ಟು ಕೂಡ ರೋಗದ ಬಾಧೆಗಳು ಅವನಲ್ಲಿ ಕಾಣಲಿಲ್ಲ. ಅವನ ಪಿತೃಗಳ ಬಳಿಗೆ ಸೇರಿಸಿದಾತನು. ಯಾಕಂದ್ರೆ ಅಬ್ರಹಾಮನನ್ನು ವಾಗ್ದಾನ ಮಾಡಿ ಕರೆದಂತ ದೇವರು ಇವತ್ತು ಪ್ರಿಯ ದೇವ ಜನರೇ, ನಿನ್ನನ್ನು ಕೂಡ ದೇವರು ವಾಗ್ದಾನ ಮಾಡಿ ಆ ವಾಗ್ದಾನದಲ್ಲಿ ಕರೆದಿದ್ದಾನೆ. ಪ್ರಿಯರೇ, ಇವತ್ತು ನೋಡುವಾಗ ಚಿಕ್ಕ ಮಕ್ಕಳಿಗೆ ನಾವು ನೋಡುವಾಗ ಹಾರ್ಟ್ ಪ್ರಾಬ್ಲಮ್, ಶುಗರ್, BP, ಇನ್ನು ಏನೇನೋ ರೋಗದ ಇವತ್ತು ಸೈತಾನ ಜನರಲ್ಲಿ ಆ ಚಿಂತೆಗಳನ್ನು ತುಂಬಿಸಿ ದೇವರ ಬಳಿಗೆ ಬರಬಾರದೆಂಬುದಾಗಿ ಅನೇಕ ರೀತಿಯಲ್ಲಿ ರೋಗದ ಬಲಹೀನತೆಗಳನ್ನು ತಂದಾಕಿ ಸರಿಯಾದ ಒಂದು ಸುಖವಾದ ಜೀವಿತವನ್ನು ಮಾಡಲಿಕ್ಕೆ ಆಗದ ರೀತಿಯಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಜನರನ್ನು ನರಳಾಡಿಸ್ತಿದ್ದಾನೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಆಶೀರ್ವಾದದಿಂದ ಬಾಳು ಸೊತ್ತು ಸಿಕ್ಕುತ್ತೆ, ನನ್ನ ಸ್ವಂತ ಯತ್ನವೆಲ್ಲ ಪೂರ್ಣವಾಗಿ ವ್ಯರ್ಥವೇ, ಬುದ್ಧಿ ಬಲ ಕಾಲ ಸೊತ್ತು ಕರ್ತನೆ ಕೊಟ್ಟದು, ಇದು ನನ್ನ ಸ್ವಂತವೆಂದು ಯಾರು ಹೇಳಕೂಡದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ದೇವರ ವಾಕ್ಯ ಹೇಳ್ತದೆ? ಇವತ್ತು ಮನುಷ್ಯ ಏನ್ ಮಾಡ್ತಿದ್ದಾನೆ ಹೇಳಿದ್ರೆ, ಇದು ನನ್ನಿಂದ ಎಲ್ಲ ಪಡ್ಕೊಂಡೆ, ಇಷ್ಟು ದೊಡ್ಡ ಆಸ್ತಿಯನ್ನು ನಾನು ಮಾಡಿದೆ, ಇಂಥ ಕಾರ್ಯಗಳನ್ನು ನಾನು ಮಾಡಿದೆ. ಇವತ್ತು ಮನುಷ್ಯ ದೇವರು ಕೊಟ್ಟಿರುವಂತಹ ಆಯುಷ್ಕಾಲ, ಪ್ರಿಯ ದೇವ ಜನರೇ, ದೇವರು ನಿಂಗೆ ಆತ್ಮನ ಬಲವನ್ನು ಕೊಡದೆ ಹೋಗುವುದಾದರೆ, ದೇವರ ಆತ್ಮನು ನಿಂಗೆ ಆರೋಗ್ಯವನ್ನು ಕೊಡದೆ ಹೋಗುವುದಾದರೆ, ದೇವರ ಆತ್ಮನ ಹಸ್ತ ನಿನ್ನನ್ನು ನಡೆಸದೆ ಹೋಗುವುದಾದರೆ, ದೇವರಾದ ಕರ್ತನು ತನ್ನ ಜ್ಞಾನದಿಂದ ನಿನ್ನನ್ನು ತುಂಬಿಸದೆ ಹೋಗುವುದಾದರೆ, ದೇವರ ಹಸ್ತ ನಿನಗೆ ಆಲೋಚನೆ ಹೇಳಿಕೊಡದೆ ಹೋಗುವುದಾದರೆ, ನೀನು ಹೇಳುವಂಥದ್ದು ಒಂದು ಕ್ಷಣದಲ್ಲಿ ಇಲ್ಲದಾಗಿ ಹೋಗ್ತದೆ. ಪ್ರಿಯರೇ, ದೇವರ ಆಶೀರ್ವಾದದಿಂದ ಬಾಳು ಸೊತ್ತು ಸಿಕ್ತ ಅಂದ್ರೆ ದೇವರು ನಿಮ್ಗೆ ದೀರ್ಘ ಆಯುಷ್ಯವನ್ನು ಅನುಗ್ರಹಿಸಿಕೊಟ್ಟು ನಾನು ನಿನ್ನನ್ನು ತೃಪ್ತಿಪಡಿಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಲೋಕದಲ್ಲಿ ನೋಡುವಂತ ವೇಳೆಯಲ್ಲಿ ಪ್ರತಿ ಒಂದನ್ನು ನಾವು ಎಷ್ಟು ಕಡೆಗಳಲ್ಲಿ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ಎಷ್ಟು ಕುಟುಂಬವನ್ನು ಸೈತಾನನು ಅನೇಕ ರೋಗಗಳಿಂದ, ಅನೇಕ ಚಿಂತೆಗಳಿಂದ ಇನ್ನು ಕುಟುಂಬ ಕಚ್ಚಾಡಿಕೊಳ್ಳುವಂಥದ್ದು. ಇವತ್ತು ಇದು ನನ್ನ ಸ್ಥಳ,
ಪ್ರಿಯ ದೇವ ಜನರು, ಇವತ್ತು ಜನರು ಸ್ವಾರ್ಥದಲ್ಲಿ ನನ್ನದಲ್ಲದಕ್ಕೆ ಇವತ್ತು ಇನ್ನೊಬ್ಬರಿಗೆ ಮೋಸಕರವಾದ ಕಾರ್ಯಗಳನ್ನು ನಡೆಸ್ತಿದ್ದಾರೆ. ಇಲ್ಲಿ ಅಬ್ರಹಾಮನ ಜನರಿಗೂ ಲೋಟನ ಜನರಿಗೂ ಯಾವಾಗಲೂ ನೋಡಿದ್ದು ಗಲಾಟೆ ಆಗ್ತಿತ್ತು, ಕಚ್ಚಾಡಿಕೊಳ್ತಿ ಜಗಳ ಮಾಡಿಕೊಳ್ತಿದ್ರು. ಒಂದು ದಿನ ಅಬ್ರಹಾಮ ಲೋಟನನ್ನು ಕರೆದೇನೆ, ನೋಡು, ಲೋಕವೆಲ್ಲ ನಿನ್ನ ಎದುರಲ್ಲಿ ಇದೆ. ನೀನು ಪೂರ್ವಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ ಹೋಗ್ತೀನಿ, ನೀನು ಉತ್ತರಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ ಹೋಗ್ತೀನಿ, ನೀನು ಪೂರ್ವಕ್ಕೆ ಹೋದ್ರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ ಎಂಬುದಾಗಿ ಅಬ್ರಹಾಮನು ಹೇಳಿದ. ಪ್ರಿಯ ದೇವ ಜನರೇ, ಲೋಟನು ನೀರಾವರಿ ದೇಶ ನೋಡುವಂತ ವೇಳೆಯಲ್ಲಿ ನೀರಾವರಿ ದೇಶ, ಒಳ್ಳೆ ದೇಶ ಎಂಬುದಾಗಿ ಅವನು ಆರಿಸಿಕೊಂಡದ್ದು ಸೊದೋಮ್ ಗೊಮೋರ ಪಟ್ಟಣ. ಅದು ನಾಶ ಆಗ್ತದೆ ಎಂಬುದಾಗಿ ಲೋಟನಿಗೆ ಗೊತ್ತಿಲ್ಲ. ಲೋಟನು ಕಣ್ಣಿನ ದೃಷ್ಟಿಯಿಂದ, ತನ್ನ ಆಲೋಚನೆಯಿಂದ ಅದನ್ನು ಏನ್ ಮಾಡಿದ, ನಾನು ಅಲ್ಲಿ ಹೋಗ್ತೇನೆ ಎಂಬುದಾಗಿ. ಓಕೆ, ಅಬ್ರಹಾಮನು ಬಿಟ್ಟು ಕೊಟ್ಟ. ಅಲ್ಲಿ ಜಗಳ ಮಾಡಲಿಲ್ಲ ಅಬ್ರಹಾಮನು, ತಾಳ್ಮೆಯಿಂದ ಇದ್ದ. ಯಾಕಂದ್ರೆ ಅಬ್ರಹಾಮನಿಗೆ ಗೊತ್ತಿದೆ, ನನ್ನನ್ನು ಕರೆದ ಆತನು ನಂಬಿಗಸ್ತಕನು. ನಾನು ಎಲ್ಲಿ ಹೋದ್ರೂ ಕೂಡ, ಒಂದು ವೇಳೆ ಅದ ಅರಣ್ಯ ಆದರೂ ಕೂಡ, ಮರುಭೂಮಿ ಆದರೂ ಕೂಡ, ಅದನ್ನು ಅಭಿವೃದ್ಧಿಗೊಳಿಸಲು ನನ್ನನ್ನು ಕರೆದ ಆತನು ನಂಬಿಗಸ್ತನು. ನನಗೆ ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನ ಆತನು ನೆರವೇರಿಸ್ತಾನೆ ಎಂಬುದಾಗಿ ಆ ನಂಬಿಕೆಯಲ್ಲಿದ್ದ. ಇವತ್ತಿನ ದಿನದಲ್ಲಿ ಪ್ರಿಯರೇ, ಲೋಟನಂತೆ ಇವತ್ತಿನ ದಿನದಲ್ಲಿ ಎಷ್ಟು ಜನರು ಲೋಕವನ್ನು ನೋಡಿ, ಲೋಕದ ಆಶೆಗಳನ್ನು ನೋಡಿ ಅದರ ಹಿಂದೆ ಹೋಗಿ ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಪ್ರಿಯ ದೇವ ಜನರೇ, ಇಂಥ ಒಳ್ಳೆ ಅವಕಾಶವನ್ನು ದೇವರು ನಿಮಗೆ ಕೊಟ್ಟಿರುವಂತ ವೇಳೆಯಲ್ಲಿ, ಇವತ್ತಿನ ದಿನದಲ್ಲಿ ಲೋಕದ ಆಶೆಗಾಗಲಿ ಲೋಕದ ಹಿಂದೆ ಹೋಗುವುದನ್ನು ಸ್ಟಾಪ್ ಮಾಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಜೀಸಸ್ ನ್ಯಾಜರೇತ್. ಯಾಕಂದ್ರೆ ಬಲ, ಶಕ್ತಿಯನ್ನು, ಕಾಲ, ಸೊತ್ತು ಎಲ್ಲವನ್ನು ಕೊಡುವ ಆತನು. ನಾನು, ನನ್ನದು, ನನ್ನಿದ್ದ. ಪ್ರಿಯ ದೇವಜನರಲ್ಲಿ ಯಾರಲ್ಲಿ ಯಾವ ಯೋಗ್ಯತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರ ಕೃಪೆ ಮಾತ್ರ ಇರುವಂಥದ್ದು, ದೇವರ ಕೃಪೆ. ಇಲ್ಲಿ ಅಬ್ರಹಾಮನನ್ನು ನಾವು ನೋಡುವಂತ ವೇಳೆಯಲ್ಲಿ ಪೂರ್ಣ ಆಯುಷ್ಯದ 175 ವರ್ಷ ಇವತ್ತು ಸರಿಯಾದ ರೀತಿಯಲ್ಲಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಸಾಯ್ತಿದ್ದಾರೆ, ಎಷ್ಟು ಯೌವನಸ್ಥ ಮಕ್ಕಳು ಸಾಯ್ತಿದ್ದಾರೆ. ಇವತ್ತು ಎಷ್ಟೋ ಜನರಿಗೆ ನನಗೆ ಜೀವಿಸುವುದೇ ಬೇಡ, ಒಮ್ಮೆ ಸತ್ರೆ ಸಾಕಿತ್ತು. ಇವತ್ತು ಎಷ್ಟು ಜನ ಸುಸೈಡ್ ಮಾಡಿಕೊಳ್ತಿದ್ದಾರೆ. ದೇವರು ಕೊಟ್ಟಿರುವಂತ ಆಯುಷ್ಕಾಲವನ್ನು ಇವತ್ತು ಎಷ್ಟು ಜನರು ಸುಲಭವಾಗಿ ಸೈತಾನನ ಮೋಸಕ್ಕೆ ಒಳಗಾಗಿ ಇವತ್ತು ತನ್ನ ಜೀವಿತವನ್ನೇ ಕಳ್ಕೊಳ್ತಿದ್ದಾರೆ ಪ್ರಿಯರೇ. ಆದರೆ ಇಲ್ಲಿ ಬಹಳ ಸೊತ್ತು ದೇವರಾದ ಕರ್ತನು ಕೊಡುವಾತನಾಗಿದ್ದಾನೆ. ಇವತ್ತು ನಾನು ನೀವು ದೇವರಾದ ಕರ್ತನಿಗೆ ಎಷ್ಟು ನಾವು ವಿಧೇಯರಾಗ್ತಿದ್ದೀವಿ, ಎಷ್ಟು ದೇವರ ಆತ್ಮನ ಸ್ವರವನ್ನು ನಾವು ಕೇಳ್ತಿದ್ದೀವಿ, ಎಷ್ಟು ದೇವರಾದ ಕರ್ತನ ಸಮೀಪಕ್ಕೆ ನಾವು ಬಂದು ಆತನೊಂದಿಗೆ ನಾವು ಮಾತನಾಡ್ತಿದ್ದೀವಿ, ಆತನೊಂದಿಗೆ ನಮ್ಮ ರಿಲೇಶನ್ಶಿಪ್ ಹೇಗೆ ಇದೆ. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರು, ಎಷ್ಟು ಹೊಂದಿಕೊಂಡ್ರು ಇವತ್ತು ತೃಪ್ತಿ ಇಲ್ಲ. ಎಲ್ಲ ಸ್ವಾರ್ಥತೆ, ಇನ್ನು ಬೇಕು ಎಂಬುದಾಗಿ. ಎಲ್ಲಿ ಅಬ್ರಹಾಮನು, ಪ್ರಿಯ ದೇವಜನರೇ, ದಿನ ತುಂಬಿದ ಮುದುಕನಾದ್ರೂ ಕೂಡ ಎರಡನೇ ಮದುವೆ. ಅಂದ್ರೆ ಶರೀರ ಸಂಬಂಧವಾದ ರೀತಿಯಲ್ಲಿ ನಾನು ಮಾತನಾಡ್ತಿಲ್ಲ, ಆತ್ಮ ಸಂಬಂಧವಾದ ರೀತಿಯಲ್ಲಿ. ಆ ಪ್ರಾಯದಲ್ಲಿ ಕೂಡ 6 ಮಕ್ಕಳಿಗೆ ತಂದೆಯಾದ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ 7-8 ವಚನಕ್ಕೆ ಬರುವಾಗ ಪೂರ್ಣ ಆಯುಷ್ಯದಿಂದ 175 ವರ್ಷ ಪ್ರಿಯರೇ. ಇವತ್ತು ದೇವರಾದ ಕರ್ತನು ನನಗೆ ನಿಮಗೆ ಆಯುಷ್ಕಾಲನ್ನು ಕೊಟ್ಟಿದ್ದಾನೆಲ್ಲ ಪ್ರಿಯರೇ. ಇವತ್ತು ದೇವರು ಮಾಡಿದ ಉಪಕಾರವನ್ನು, ದೇವರಾತ್ಮನು ನಡೆಸಿದಂತಹ ನಡೆಸುವಿಕೆಯನ್ನು ಇವತ್ತು ನಾವು ದೇವರಿಗೆ ನೆನಪು ಮಾಡಿಕೊಂಡು ಸ್ತೋತ್ರ ಸಲ್ಲಿಸ್ತಿದ್ದೀವಿ. ಇವತ್ತು ಮನುಷ್ಯನು ಸ್ವಾರ್ಥತೆಯಿಂದ ಸಾಯ್ತಿದ್ದಾನೆ. ಒಬ್ಬನು ಒಳ್ಳೆದಾದ್ರೆ ಅವನಂತೆ ನಾನು ಕೂಡ ಆಗ್ಬೇಕು. ಇವತ್ತು ಒಬ್ಬರನ್ನು ನೋಡುವಾಗ ಇನ್ನೊಬ್ಬನಿಗೆ ಹೊಟ್ಟೆ ಕಿಚ್ಚು. ಇವತ್ತು ಒಡ ಹುಟ್ಟಿದವರ ಮಧ್ಯದಲ್ಲಿ ಕಚ್ಚಾಟಗಳು, ಜಗಳಗಳು, ಇವತ್ತು ಆಸ್ತಿಗಾಗಿ ಜಗಳಗಳು.
ಅಯ್ಯೋ ಪ್ರಿಯರೇ, ಒಂದು ಕ್ಷಣದಲ್ಲಿ ನೀವಿಷ್ಟು ಈ ರೀತಿಯಾಗಿ ಆಲೋಚನೆ ಮಾಡುವಂತ ನೀವು ಯಾರೇ ಆಗಿರಲಿ, ಒಂದು ಕ್ಷಣ ನಿಮ್ಮ ಪ್ರಾಣವನ್ನು ದೇವರು ಕೇಳುವುದಾದರೆ ನೀವು ಕಚ್ಚಾಡಿಕೊಳ್ಳುವಂಥದ್ದು ಯಾರಿಗೋಸ್ಕರ? ಪ್ರಿಯ ದೇವಜನರೇ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಬ್ರಹಾಮನು ಎಲ್ಲಿ ಕೂಡ ತನ್ನ ಸ್ವಾರ್ಥತೆಯನ್ನು ತೋರಿಸಿಕೊಡ್ಲಿಲ್ಲ. ಅಬ್ರಹಾಮನನ್ನು ದೇವರು ಕರೆದು, ನಿನ್ನ ಒಬ್ಬನೇ ಮಗನಾದ ಈ ಸಾಕನನ್ನು ನನಗೆ ಬಲಿ ಕೊಡು ಎಂಬುದಾಗಿ ಹೇಳಿದ. ಅಬ್ರಹಾಮನು ರೆಡಿ, ಎಸ್ ಐ ಆಮ್ ರೆಡಿ. ಎಲ್ಲಿ ಕೂಡ ಯಾಕೆ ಸ್ವಾಮಿ ನೀನು ಕೊಟ್ಟಿದ್ದು ಒಬ್ಬನೇ ಮಗನನ್ನು ಯಾಕೆ ನೀನು ಕೇಳ್ತಾ ಇದೆಯಾ? ಇಲ್ಲ, ನಾನು ಕೊಡುವುದಿಲ್ಲ ಎಂಬುದಾಗಿ ಎಲ್ಲೂ ಹೇಳಲಿಲ್ಲ. ಅಬ್ರಹಾಮನು ಬ್ಲೆಸ್ಸೆಡ್ ಆಗಿದ್ದ. ಅದೇ ಅಬ್ರಹಾಮನ ಆಶೀರ್ವಾದ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಕೂಡ ಇದೆ ಪ್ರಿಯರೇ. ಇವತ್ತು ದೇವರಾದ ಕರ್ತನು ಅಬ್ರಹಾಮನ ನಿಮಿತ್ತವಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾನೆ. ಅಬ್ರಹಾಮನು ತೋರಿಸಿದಂತ ವಿಧೇಯತ್ವವನ್ನು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ದೇವರ ಆತ್ಮನು ನೋಡ್ತಿದ್ದಾನೆ, ವಿಧೇಯರಾಗ್ತಿದ್ದಾರೆ ಎಂಬುದಾಗಿ ಇವತ್ತು ಎಲ್ಲೂ ಕೂಡ ಇಲ್ಲ. ಇವತ್ತು ಲೋಕದಲ್ಲಿ ಮೋಸ, ವಂಚನೆ, ಸುಳ್ಳು, ದಗ ಇದೇ ತುಂಬಿಕೊಂಡಿದೆ. ಒಬ್ಬನನ್ನು ಇನ್ನೊಬ್ಬನು ಕೊಲ್ಲುವಂಥದ್ದು, ತಂದೆಯನ್ನು ಮಗನು ಕೊಲ್ಲುವಂಥದ್ದು, ಮಗಳು ತಾಯಿಯನ್ನು ಕೊಲ್ಲುವಂಥದ್ದು, ಗಂಡನು ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಕೊಲ್ಲುವಂಥದ್ದು, ಇದೇ ಎಲ್ಲ ಕಡೆಗಳಲ್ಲಿ ತುಂಬಿಕೊಂಡಿದೆ. ಇವತ್ತು ಸೈತಾನ ಇವತ್ತು ಲೋಕದ ಜನರ ಮನಸ್ಸುಗಳನ್ನು, ಆಲೋಚನೆಗಳನ್ನು ಮಂಕುತನ ಮಾಡಿಬಿಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಈಗಲೂ ಕೂಡ ದೇವರ ಹಸ್ತ ಅಬ್ರಹಾಮನಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟಂತ ಅದೇ ದೇವರು ಇವತ್ತು ನನಗೂ ನಿಮ್ಗೆ ಕೊಡ್ಲಿಕ್ಕೆ ತನ್ನ ಹಸ್ತವನ್ನು ಚಾಚಿ ಇವತ್ತಿನವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ನನ್ನನ್ನು ನಿಮ್ಮನ್ನು ಕರೆಯುತ್ತಿದ್ದಾನೆ. ಇವತ್ತು ಒಂದು ಆತನ ಸ್ವರವನ್ನು ನಾವು ಕೇಳ್ತಿದ್ದೇವ. ಇವತ್ತು ದೇವರ ವಾಗ್ದಾನ ಇವತ್ತು ನಿಮ್ಮ ಜೀವಿತದಲ್ಲಿ ಇದೆ. ಈ ವಾಗ್ದಾನವನ್ನು ನಾವು ಮುಂದೆ ಇಟ್ಟುಕೊಂಡು, ಸ್ವಾಮಿ ನಿನ್ನ ಸೇವೆಯನ್ನು ಇಟ್ಟಿದ್ಯಾ, ಈ ಸೇವೆಯಲ್ಲಿ ನನ್ನನ್ನು ನೀನು ನಡೆಸಿ ಎಂಬುದಾಗಿ ನೀವು ಕೇಳಿಕೊಳ್ತಿದ್ದೀರಾ. ಇವತ್ತು ಎಲ್ಲ ಲೋಕದ ಚಿಂತೆಗಳು ತುಂಬಿಕೊಂಡಿದೆ, ಎಲ್ಲ ಲೋಕದ ಆಲೋಚನೆಗಳು ತುಂಬಿಕೊಂಡಿದೆ, ಎಲ್ಲ ಲೋಕದ ಆಶೆಗಳು ತುಂಬಿಕೊಂಡಿದೆ. ಇವತ್ತು ಇದೇ ಬಸುರಾಗಿ ಹೋಗಿದೆ. ಇವತ್ತು ಅದನ್ನೇ ಏನು ಪಡ್ಕೊಂಡಿದೆ ಅದನ್ನೇ ನೀವು ಹೇರುವಂಥದ್ದು. ಪ್ರಿಯ ದೇವ ಜನರೇ, ದೇವರ ಹಸ್ತದಲ್ಲಿ ಇವತ್ತು ದೇವರಾದ ಕರ್ತನು ಇವತ್ತು ನನ್ನನ್ನು ನಿಮ್ಮನ್ನು ನಡೆಸಲಿಕ್ಕೆ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿದ್ದಾನೆ. ಅಬ್ರಹಾಮನು ಪೂರ್ಣ ಆಯುಷ್ಯದಂದ್ರೆ ಒಂದು ಸಾಸಿವೆ ಕಾಣಿಸ್ತು, ಯಾವ ರೋಗ ಇದ್ದು ಸಾಯಲಿಲ್ಲ, ರೋಗ ಇಲ್ಲದೆ ಪಿತೃಗಳ ಬಳಿಗೆ ದೇವರ ಆತ್ಮನೇ ಅವನನ್ನು ತೆಗೆದುಕೊಂಡ. ದೇವರ ವಾಕ್ಯ ಹೇಳ್ತದೆ. ಇವತ್ತು ಲೋಕದಲ್ಲಿ ನೋಡುವಾಗ ಎಷ್ಟು ಜನರು ತಮ್ಮ ಆಸ್ತಿ, ಬೆಳ್ಳಿ, ಬಂಗಾರವನ್ನು ರೋಗಕ್ಕೋಸ್ಕರವಾಗಿ ಇವತ್ತು ವ್ಯಯ ಮಾಡ್ತಿದ್ದಾರೆ. ಎಷ್ಟು ವ್ಯಯ ಮಾಡಿದ್ರು ಕೂಡ ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ನವ್ರು ಹೇಳ್ತಾರೆ, ನಮ್ಮಿಂದ ಎಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ, ಇನ್ನು ದೇವರೇ ಮಾಡಬೇಕೆಂಬುದಾಗಿ. ಎಸ್, ಯಾಕಂದರೆ ಆ ಆಯುಷ್ಕಾಲವನ್ನು ಕೊಟ್ಟ ಆತನು ಈ ಲೋಕಕ್ಕೆ ನನ್ನನ್ನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ಉಂಟು ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟ ಆತನು. ಇವತ್ತು ದೀರ್ಘಾಯುಷ್ಯವನ್ನು ಕೊಟ್ಟ ಆತನು. ಇವತ್ತು ಆತನನ್ನು ನಾವು ನೆನಪು ಮಾಡ್ಕೊಳ್ತಿದ್ದೀವಿ. ಆತನಿಗೆ ಎಷ್ಟು ಕೃತಜ್ಞತೆ ಹೃದಯದಿಂದ ಸ್ತೋತ್ರ ಸಲ್ಲಿಸ್ತಿದ್ದೀವಿ. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ದೇವರ ವಾಗ್ದಾನ ಇದೆ ಪ್ರಿಯರೇ. ಇವತ್ತು ಆ ವಾಗ್ದಾನವನ್ನು ನಾವು ನೋಡ್ತಾ ಇದ್ದೇವಾ? ಆ ವಾಗ್ದಾನ ಅಂದರೆ ದೇವರ ಸೇವೆ. ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೀವ? ಅದಕ್ಕೋಸ್ಕರ ಹಾತೊಳಿತೆ ಇವತ್ತಿನ ದಿನದಲ್ಲಿ ಅನೇಕ ಕಡೆಗಳಲ್ಲಿ ದೇವರಾದ ಕರ್ತನು ನನ್ನ ನಡೆಸ್ತಿದ್ದಾನೆ. ಅನೇಕ ಕಡೆಗಳಲ್ಲಿ ಹೋಗುವಾಗ ಕೂಡ ಎಲ್ಲ ಕಡೆಗಳಲ್ಲಿ ಇದೇ ದುಷ್ಟತನವೇ ತುಂಬಿಕೊಂಡಿದೆ. ಸೈತಾನನು ಈ ಮೋಸವೆಂಬ ಈ ಕುತಂತ್ರವೆಂಬ ಸಂಗತಿಗಳನ್ನು ಮನುಷ್ಯನಲ್ಲಿ ತುಂಬಿಸಿ ಇವತ್ತು ಬ್ಲಡ್ ರಿಲೇಷನ್ನೇ ಇಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿ ಎಂಬುದಾಗಿ, ತಂದೆ ತಾಯಿ ಎಂಬುದಾಗಿ ಆ ರಿಲೇಶನ್ಶಿಪ್ಪೇ ಇಲ್ಲ ಇವತ್ತು. ಯಾಕೆ? ಲೋಕದ ಆಶೆ,
ಇವತ್ತು ಸೈತಾನನು ನೋಡು ಅದು ನಿನ್ನದು. ಯೇಸು ಸ್ವಾಮಿಗೆ ಸೈತಾನನು ಬಂದು ಹೇಳ್ತಾನೆ, ನೋಡು ಇದೆಲ್ಲವೂ ನನ್ನದು, ಒಂದು ಸಾರಿ ನನಗೆ ಅಡ್ಡ ಬೀಳು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ವಂಚನೆ ಮಾಡಿದಂತ, ಮೋಸ ಮಾಡಲಿಕ್ಕೆ ಬಂದಂತ ಅದೇ ಸೈತಾನನು ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಮೋಸ ಮಾಡಲಿಕ್ಕೆ ಬರ್ತಿದ್ದಾನೆ. ಆದರೆ ಯೇಸು ಸ್ವಾಮಿ ದೇವರ ವಾಕ್ಯದ ಮೂಲಕ ಜಯಿಸಿದ. ಇವತ್ತು ಅದೇ ವಾಕ್ಯ ನನ್ನಲ್ಲಿ ನಿಮ್ಮಲ್ಲಿ ಇದೆ ಪ್ರಿಯರೇ. ಇವತ್ತು ಯಾಕೆ ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ನೆನಪಿಗೆ ಬರುವುದಿಲ್ಲ? ಎಸ್, ತೊಡೆ ತಟ್ಟುತ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಎಂಬುದಾಗಿ ಬಲದೊಂದಿಗೆ ಮಾತನಾಡುವಂತ ವೇಳೆಯಲ್ಲಿ ಒಂದು ಕ್ಷಣ ಆಲೋಚನೆ ಮಾಡಿ, ಒಂದು ನರ ಟ್ವಿಸ್ಟ್ ಆದರೆ ಅದನ್ನು ಹೊರಗೆ ಬರಲಿಕ್ಕೆ ನಿಮ್ಮಿಂದ ಆಗಲ್ಲ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತ ಪೂರ್ಣ ಆಯುಷ್ಯ, ದೇವರು ಕೊಟ್ಟಿರುವಂತ ಆರೋಗ್ಯ, ದೇವರ ಆತ್ಮನು ನಡೆಸುವಂತ ಆಶೀರ್ವಾದ, ಇದನ್ನು ಹೊಂದಿಕೊಂಡು ಅದನ್ನು ಪಡೆದುಕೊಂಡವರಾಗಿ ದೇವರ ಆತ್ಮನಿಗೆ ವಿಧೇಯರಾಗಿ ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಏನಿದೆಯೋ ಅದು ಫುಲ್ಫಿಲ್ ಆಗಬೇಕು. ಅದೆಲ್ಲವೂ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಅಬ್ರಹಾಮನ ಜೀವಿತದಲ್ಲಿ ನೆರವೇರಿತು, ಈಸಾಕನ ಜೀವಿತದಲ್ಲಿ ನೆರವೇರಿತು, ಯಾಕೋಬನ ಜೀವಿತ 4 ತಲೆಮಾರು ಈಗಲೂ ಈ ಲೋಕದಲ್ಲಿ ಅಬ್ರಹಾಮನ ಆಶೀರ್ವಾದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಇವತ್ತು ನನಗೆ ನಿಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನನಗೂ ನಿಮಗೂ ದೀರ್ಘಾಶಯನ್ನು ಕೊಟ್ಟಿದ್ದಾನೆ. ಕೊಟ್ಟಂತ ದೇವರಾದ ಕರ್ತನನ್ನು ನಾವು ಎಷ್ಟು ಸ್ಮರಿಸ್ತಾ ಇದ್ದೀವಿ, ಎಷ್ಟು ದೇವರಾದ ಕರ್ತನಿಗೆ ನಾವು ವಿಧೇಯರಾಗ್ತಿದ್ದೀವಿ. ಇವತ್ತು ಎಲ್ಲದಲ್ಲಿ ಲೋಕದಲ್ಲಿ ಸೈತಾನನು ಚಿಂತೆ ಎಂಬ ಈ ಸಂಗತಿಯನ್ನು ಹಾಕಿಬಿಟ್ಟಿದ್ದಾನೆ. ಚಿಂತೆ ಚಿಂತೆ ಚಿಂತೆ. ಯಾಕೆ ಚಿಂತೆ? ಇವತ್ತು 10 ರೂಪಾಯಿ ಇದ್ರೆ 100 ರೂಪಾಯಿ ಆಗಬೇಕು, 100 ರೂಪಾಯಿ ಇದ್ರೆ 1000 ರೂಪಾಯಿ ಆಗಬೇಕು, 1000 ಹೋಗಿ 5000, 5000 ಹೋಗಿ 50,000, 50,000ಗೆ ಲಕ್ಷ. ಹೀಗೆ ಮನುಷ್ಯನ ಆಶೆಗೆ ಅದು ಲಿಮಿಟೇ ಇಲ್ಲದ ರೀತಿಯಲ್ಲಿ ಕುದುರೆ ಬಾಲಕ್ಕೆ ಹಿಡ್ಕೊಂಡು ಓಡಿ ಹೋಗುವಂತ ರೀತಿಯಲ್ಲಿ ಇವತ್ತು ಮನುಷ್ಯನ ಪರಿಸ್ಥಿತಿ ಆಗಿದೆ. ಆದರೆ ಪ್ರಿಯರೇ, ಇವತ್ತು ದೇವರು ಕೊಟ್ಟಿರುವಂತ ಈ ಅವಕಾಶವನ್ನು, ದೇವರು ಕೊಟ್ಟಿರುವಂತ ಈ ಅವಕಾಶವನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಇದನ್ನು ಉಪಯೋಗಿಸಿ, ಸದುಪಯೋಗ ಪಡಿಸಿಕೊಳ್ಳಿ. ದೇವರ ವಾಕ್ಯ ನಿಮ್ಮ ಬಳಿಗೆ ಪ್ರತಿ ವಾರ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡಿ ಪ್ರಿಯರೇ. ಇವತ್ತು ನಾನು ಎಷ್ಟು ಜನರ ಗೆದ್ದಿ ದೇವರ ವಾಕ್ಯ ಕೇಳಿದ್ದೀರಾ, ಇಂದಿನ ವಾಕ್ಯ ಕೇಳಿದರೆ ಹೇಳಿದ ಕೂಡಲೇ ನನಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ನಾನು ಹಾಗೆ ಬ್ಯುಸಿ ಇದ್ದೆ, ಇವತ್ತು ಈ ಬ್ಯುಸಿ ಇದೆ. ಇವತ್ತು ಲೋಕದಲ್ಲಿ ಎಲ್ಲವನ್ನು ನಿಮಗೆ ಮಾಡಲಿಕ್ಕೆ ಬಿಸಿ 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 ಬಿಸಿ. ಒಂದು ರೋಗ ಬಂದು ನೀವು ಹಾಸ್ಪಿಟಲ್ ಅಲ್ಲಿ ಮಲಗುವುದಾದರೆ, ಪ್ರಿಯ ದೇವ ಜನರೇ, ಆಲೋಚನೆ ಮಾಡಿ. ದೇವರಾದ ಕರ್ತನು ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಾನೆ. ಈ ವಾಕ್ಯವೆಂಬಾತು ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇರುವಾಗ ಆ ಹೃದಯದ ತಟ್ಟುವಾತನ ಸ್ವರಕ್ಕೆ ನೀವು ಕಿವಿಗೊಡುವುದಾದರೆ, ಆ ಶಾಪವಾದಂಥ ಆ ಸಂಗತಿಗಳನ್ನು ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತೀರಾ, ದೇವರ ಆತ್ಮನ ಮೂಲಕ ಎಲ್ಲವನ್ನು ಮಾಡುವಂತೆ ದೇವರಾದ ಕರ್ತನು ತನ್ನ ಆತ್ಮನ ಮೂಲಕ ಸಹಾಯ ಮಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನಿಗೆ ಸ್ವಲ್ಪ ಸಮಯ ಕೊಡಿ. ದೇವರ ವಾಕ್ಯವನ್ನು ಕೇಳಿ, ಮೊಣಕಾಲೂರಿಕೊಂಡು ನಿಮ್ಮ ಕೈಗಳನ್ನೆತ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ. ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಆಗ್ತಿಲ್ವೋ ದೇವರ ಆತ್ಮನೊಂದಿಗೆ ಶೇರ್ ಮಾಡಿ. ಅದಕ್ಕೆ ದೇವರ ಆತ್ಮನು ಸಹಾಯಕನಾಗ್ತಾನೆ. ನೀವೆಲ್ಲದಲ್ಲಿ ಜಯಭರಿತವಾದ ಜೀವಿತವನ್ನು ಮಾಡುವಂತೆ, ಆಶೀರ್ವಾದಕರವಾದ ಜೀವಿತದಲ್ಲಿ ಮುಂದೆ ಹೋಗುವಂತೆ ದೇವರ ಹಸ್ತ ನಿಮ್ಮನ್ನು ನಡೆಸ್ತದೆ. ಈ ಸಮಯ ನಿಮ್ಮದಾಗಿದೆ ಪ್ರಿಯರೇ. ದೇವರಾದ ಕರ್ತನು ಈ ಸಮಯ ನಿಮಗೆ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಅಬ್ರಹಾಮನು ದೇವರ ಆಶೀರ್ವಾದವನ್ನು ಹೊಂದಿ ಪೂರ್ಣ ಆಯುಷ್ಯದಿಂದ ಪಿತೃಗಳ ಬಳಿಗೆ ಅಂದರೆ ಸುಖವಾದ ನಿದ್ರೆ, ಅದೇ ರೀತಿಗೆ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನನ್ನು ನೀವು ಆತನಿಗೆ ಮೊದಲ ಸ್ಥಾನವನ್ನು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಅಬ್ರಹಾಮನಿಗೆ ಮಾಡಿದ ಎಲ್ಲ ವಾಗ್ದಾನದ ಆಶೀರ್ವಾದ
ಅದು ನಿಮಗೂ, ನಿಮ್ಮ ವೈಯಕ್ತಿಕ ಜೀವಿತಕ್ಕೂ, ನಿಮ್ಮ ಕುಟುಂಬ ಜೀವಿತಕ್ಕೂ, ನಿಮ್ಮ ಮಕ್ಕಳ ಜೀವಿತಕ್ಕೂ ಅದು ನೆರವೇರಿ ತುಂಬಿ ತುಳುಕಿ ಆಶೀರ್ವಾದದಿಂದ ನಡೆಸಲ್ಪಡುವಂಥದ್ದಾಗಿದೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.